ಸರ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಂಪತ್ತಿನ ಒಂದು ಇದು ಮಾಡತ್ತೆ, ಏನು ವಿಲೇವಾರಿ ಮಾಡತ್ತೆ, ಸಮಾನವಾಗಿ ಹಂಚಿಕೆ ಮಾಡತ್ತೆ ಕಾಂಗ್ರೆಸ್. ತಾಯಂದ್ರ ಮಂಗಳಸೂತ್ರವನ್ನ ತೆಗೆದು ಮುಸ್ಲಿಮರಿಗೆ ಕೊಡುತ್ತೆ ಅಂತ ಮೋದಿ ಅವರು ನಿನ್ನೆ ಆರೋಪ ಮಾಡಿದ್ದಾರೆ. ಅವರು ಪ್ರಧಾನಮಂತ್ರಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು. ಯಾರಾದ್ರೂ ಹಿಂದೂಗಳ ಮಂಗಳಸೂತ್ರವನ್ನು ತೆಗೆದು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳೋದಿಲ್ಲ. ಅವರು ಅವರ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ಮಾತು. ಈ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಜನಾಂಗದವ್ರನ್ನು ಕೂಡ ಸಮಾನವಾಗಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಅವರು ಈ ತರ ಮಾತಾಡೋದಿಲ್ಲ. ಇದು ಅವರು ಹೇಳಾಗಂತ ಕೇಳ್ರಿ, ಒಬ್ಬೊಬ್ಬರ ಕೇಳಿಯಪ್ಪ. ಸಮಾನವಾಗಿ ಆಸ್ತಿ ಹಂಚಿಕೆ ಆಗ್ಬೇಕು. ದಟ್ ಈಸ್ ಸೋಷಿಯಲ್ ಜಸ್ಟಿಸ್. ಅಧಿಕಾರದಲ್ಲಿ ಹಂಚಿಕೆ ಆಗಬೇಕು, ಸಂಪತ್ತಿನಲ್ಲಿ ಹಂಚಿಕೆ ಆಗಬೇಕು, ಎಲ್ಲರೂ ಮುಖ್ಯವಾಗಿ ಬರಬೇಕು. ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಕೆಲವೇ ಜನರ ಕೈನಲ್ಲಿ ಅಧಿಕಾರ ಸಂಪತ್ತು ಇತರ ಆಗೋದಿಲ್ಲ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದಲ್ಲಿ ಅಸಮಾನತೆ ಹೋಗ್ಬೇಕಾದ್ರೆ ಅಧಿಕಾರ ಮತ್ತೆ ಸಂಪತ್ತು ಕೆಲವರೇ ಕೈನಲ್ಲಿ ಇರಬಾರ್ದು, ಅದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳಿದ್ದಾರೆ. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಏನೋ ಚೊಂಬು ಚೊಂಬು ಇದು ಹಳ್ಳಿನಲ್ಲಿ ಗಾದೆ ಇದೆ ಗೊತ್ತಾ, ನಿಮ್ ಕೈಗೆ ಏನ್ ಕೊಟ್ರು ಅಂದ್ರೆ ಖಾಲಿ ಚುಂಬು ಕೊಟ್ರು ಅಂತ. ಈ ದೇಶದ ಪ್ರಧಾನಮಂತ್ರಿ ಇವತ್ತಿನವರೆಗೆ ಅವ್ರು ಹೇಳಿರ್ತಕ್ಕಂಥದ್ದು ಒಂದೂ ಮಾಡಿಲ್ಲ, ಫುಲ್ಫಿಲ್ ಮಾಡಿದಾರ. ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗದವರು ಏನ್ ಶಿಫಾರಸು ಮಾಡಿದ್ರು ಅದನ್ನು ಕೊಡ್ಲಿಲ್ಲ. ಆಮೇಲೆ ಬರಗಾಲಕ್ಕೆ ಇವತ್ತಿನವರೆಗೆ ದುಡ್ಡು ಕೊಟ್ಟಿಲ್ಲ. 15 ಲಕ್ಷ ತಂದು ಹಾಕ್ತೀವಿ ಅಂತ ಹಾಕಿದ್ರ? ನೀವೇ ಹೇಳಿ. ದೇಶದಲ್ಲಿ ಕಪ್ಪು ಹಣ ಇದೆ, ಎಲ್ಲರ ಅಕೌಂಟ್ಗೂ 15 ಲಕ್ಷ ಹಾಕ್ತೀನಿ ಅಂತಂದ್ರೆ ಹಾಕಿದ್ರ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರು ಮಾಡಿದ್ರ? ಅಚ್ಛೇದಿ ನಾಯಕ ಅಂತ ಹೇಳಿದ್ರು ಅಂತ ಎಲ್ಲ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇವತ್ತು ಜಾಸ್ತಿ ಆಗಿದೆ. ಇದೆಲ್ಲ ಮಾಡಿದ್ರ ಅವರು? ಯಾರು ಹೇಳಿದ್ದು? ನಾನು ಹೇಳಿರೋದಲ್ಲ. 2014ರಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದು, ನರೇಂದ್ರ ಮೋದಿ ಅವರು ಹೇಳಿದ್ದು. ಅವ್ರು ಏನೂ ಮಾಡದೇನೆ ಮತ್ತೆ ಚಿಪ್ ಕೊಟ್ಟವ್ರಲ್ವಾ, ಖಾಲಿ ಚೊಂಬು ಕೊಟ್ಟವ್ರಲ್ವಾ. ಅದಕ್ಕೆ ಅದನ್ನ ಖಾಲಿ ಚೆಂಬು ಕೊಟ್ಟವ್ರೆ ಕರ್ನಾಟಕಕ್ಕೆ, ಮಲತಾಯಿ ಧೋರಣೆ ತೋರಿಸಿದ್ದಾರೆ ಕರ್ನಾಟಕಕ್ಕೆ ಅಂತ ಹೇಳಿ ಅದನ್ನ ಅಡ್ವರ್ಟೈಸ್ಮೆಂಟ್ ಮೂಲಕ ಜನರಿಗೆ ತಿಳಿತಕ್ಕಂಥ ಭಾಷೆನಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿ. ಎಲ್ಲಿ ಡೇಂಜರ್ ಆಗಿದ್ದೀವಿ ನಾವು? ಎಲ್ಲ ಕೇಳಪ್ಪ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದು ಡೇಂಜರಾ? ಫುಕ್ಕಟೆ ಬಸ್ನಲ್ಲಿ ಕರ್ಕೊಂಡು ಹೋಗೋದು ಡೇಂಜರಾ? ಬಸ್ನಲ್ಲಿ ಆಮೇಲೆ ವಿದ್ಯುತ್ 200 ಯೂನಿಟ್ ವರೆಗೆ ಬಳಸ್ತಕ್ಕಂಥವ್ರಿಗೆ ಫ್ರೀ ನೀವು ಬಿಲ್ ಕಟ್ಟಬೇಡಿ ಅನ್ನೋದು ಇದ? ಅನ್ನಭಾಗ್ಯ 5 kg ಹೆಚ್ಚಾಗಿ ಕೊಡೋದು ಡೇಂಜರಾ? ಡೇಂಜರ್ ಅಂದ್ರೆ ಯಾವಾಗ ಡೇಂಜರ್ ಆಯ್ತದೆ ಅಂತಂದ್ರೆ ಸಮಾಜನ ಒಡೆಯತಕ್ಕಂಥದ್ದು ಇದೆಯಲ್ಲ, ಅದು ಡೇಂಜರ್. ಪೋಲರೈಸೇಷನ್ ವೋಟ್ಸ್ ಮಾಡೋದು ಇದೆಯಲ್ಲ, ಅದು ಡೇಂಜರ್. ವಿವಿಧತೆಯಲ್ಲಿ ಐಕ್ಯತೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಒಳ್ಳೆಯದು. ನಾವು ಡೇಂಜರ್ ಅಲ್ಲ, ಈ ದೇಶಕ್ಕೆ ಬಿಜೆಪಿಯವರು ಡೇಂಜರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.